ಅಲ್ಲವೇ? ಚೈತ್ರ ಎಂಬ ಹೆಸರು ಹೇಗೆ ಬಂದಿತು? ಒಳ್ಳೆಯ ಪ್ರಶ್ನೆ ಮಗಳೇ. ನಮಸ್ಕಾರಗಳು. ಇಂದಿನ ಪದಪಯಣದಲ್ಲಿ ಮಾಸಗಳಿಗೆ ಹೆಸರುಗಳು ಹೇಗೆ ಬಂದಿವೆ ಎಂಬುದನ್ನು ತಿಳಿದುಕೊಳ್ಳೋಣ. ಯುಗಾದಿಯಿಂದ ಮಾಸಗಳು ಪ್ರಾರಂಭವಾಗುತ್ತವೆ. ಯುಗಾ ಪದದ ತದ್ಭವ ರೂಪ ಜುಗ. ಆದಿ ಎಂದರೆ ಪ್ರಾರಂಭ, ಯುಗಾದಿ ಎಂದರೆ ಯುಗದ ಆರಂಭ ಅಥವಾ ವರ್ಷದ ಆರಂಭ ಎಂದರ್ಥ. ಮೊದಲ ಮಾಸ ಚೈತ್ರ ಮಾಸ. ಆಯಾ ಮಾಸಗಳಲ್ಲಿ ಯಾವ ನಕ್ಷತ್ರದ ದಿನದಂದು ಹುಣ್ಣಿಮೆ ಬರುತ್ತದೆಯೋ ಆ ನಕ್ಷತ್ರದ ಹೆಸರನ್ನು ಆ ಮಾಸಕ್ಕೆ ಇಟ್ಟಿರುತ್ತಾರೆ. ಚಿತ್ತಾ ನಕ್ಷತ್ರ ಅಥವಾ ಚಿತ್ರಾ ನಕ್ಷತ್ರದಂದು ಹುಣ್ಣಿಮೆ ಬಂದರೆ ಚೈತ್ರ ಮಾಸ, ವಿಶಾಖ ನಕ್ಷತ್ರದಂದು ಹುಣ್ಣಿಮೆ ಬಂದರೆ ವೈಶಾಖ ಮಾಸ, ಜ್ಯೇಷ್ಠ ನಕ್ಷತ್ರದಂದು ಹುಣ್ಣಿಮೆ ಬಂದರೆ ಜ್ಯೇಷ್ಠ ಮಾಸ. ಇನ್ನು ಆಷಾಢದಲ್ಲಿ ಪೂರ್ವಾಷಾಢ, ಉತ್ತರಾಷಾಢ ಎಂಬ 2 ನಕ್ಷತ್ರಗಳಿವೆ. ಪೂರ್ವಾಷಾಢಕ್ಕೆ ಮೊದಲ ಆದ್ಯತೆ. ಹಾಗೆಯೇ ಪೂರ್ವಭಾದ್ರ, ಉತ್ತರಭಾದ್ರ ಎಂಬ 2 ನಕ್ಷತ್ರಗಳಿವೆ. ಪೂರ್ವಭಾದ್ರಕ್ಕೆ ಮೊದಲ ಆದ್ಯತೆ ನೀಡಿ ಭಾದ್ರಪದ ಮಾಸವಾಗಿದೆ. ಕೃತಿಕಾ ನಕ್ಷತ್ರದಂದು ಹುಣ್ಣಿಮೆ ಬಂದದ್ದು ಕಾರ್ತಿಕ ಮಾಸವಾಯಿತು. ಮೃಗಶಿರ ನಕ್ಷತ್ರದಂದು ಹುಣ್ಣಿಮೆ ಬಂದದ್ದು ಮಾರ್ಗಶಿರ ಮಾಸವಾಯಿತು. ಹೀಗೆ ಯಾವ ನಕ್ಷತ್ರದ ದಿನದಂದು ಹುಣ್ಣಿಮೆ ಬರುತ್ತದೆಯೋ ಆ ಲೆಕ್ಕಾಚಾರದಲ್ಲಿಯೇ ಆ ನಕ್ಷತ್ರದ ಹೆಸರನ್ನು ಆ ಮಾಸಕ್ಕೆ ಇಟ್ಟಿದ್ದಾರೆ. ಆದರೆ ಅಧಿಕ ಮಾಸ ಬಂದದ್ದು ಮತ್ತು ಕೆಲವು ವಿಶೇಷ ಸಂದರ್ಭಗಳಲ್ಲಿ ಈ ದಿನಗಳು ಬದಲಾಗಿ ಬಿಡುತ್ತವೆ. ಆದರೂ ಆಯಾ ನಕ್ಷತ್ರದ ದಿನದಂದೇ ಹುಣ್ಣಿಮೆ ಬರುತ್ತದೆ, ಇಲ್ಲವೇ ಹುಣ್ಣಿಮೆ ಕಳೆಯುವುದರೊಳಗಾಗಿ ಆ ನಕ್ಷತ್ರ ಹುಟ್ಟುತ್ತದೆ. ತುಂಬ ಅಪರೂಪದ ಸ್ವಾರಸ್ಯಪೂರ್ಣ ಮಾಹಿತಿ ಅಲ್ಲವೇ? ಧನ್ಯವಾದಗಳು.